ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟನ್ ಆಟೋಮೋಟಿವ್. ಇವತ್ತು ಡೇಟ್ ಬಂದಿ ಫ್ರೈಡೆ 9:44 AM ಆಗ್ತಾ ಇದೆ. ನಾವು ನಮ್ಮ ಸ್ಕೋಡಾನ ಅದರ ಒಂದು ಸರ್ವಿಸ್ ಸೆಂಟರ್ಗೆ ಕರ್ಕೊ ಹೋಗ್ತಾ ಇದೀವಿ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಸ್ಕೋಡಾ ಇದರ ಸರ್ವಿಸ್ ಸೆಂಟರ್ ನೋಡ್ತಾ ಇದೆ. ಯಾವುದೇ ತರ ತೊಂದರೆ ಕೊಟ್ಟಿರ್ಲಿಲ್ಲ ಇಲ್ಲಿವರೆಗೂ, ಈಗ ಸ್ಲೈಟ್ ತೊಂದರೆ ಕೊಡ್ತಾ ಇದೆ. ಸೊ ಆಸ್ ಯು ಕ್ಯಾನ್ ಸಿ ಓವರ್ ಹಿಯರ್ ಮಾಲ್ ಫಂಕ್ಷನ್ ಲೈಟ್ ಇಸ್ ಕಮಿಂಗ್. ಸೊ ಇದು ಅಪ್ರಾಕ್ಸಿಮೇಟ್ಲಿ ನಮಗೆ ಒಂದು 50,000 ಕಿಲೋಮೀಟರ್ಸ್ ಇಂದನೂ ಈ ಮಾಲ್ ಫಂಕ್ಷನ್ ಲೈಟ್ ಬರ್ತಾನೆ ಇದೆ. ಯಾಕೆ ಬರ್ತಿದೆ ಅಂತ ಪ್ರೀವಿಯಸ್ ಟೈಮ್ ಟೈಮಿಂಗ್ ಬೆಲ್ಟ್ ಎಲ್ಲ ಚೇಂಜ್ ಮಾಡಿಸ್ದಾಗ ಸರ್ವಿಸ್ ಸೆಂಟರ್ ಅವರೇ ಹೇಳಿದ್ರು. ಸೊ ಅವಾಗ ಪ್ರಾಬ್ಲಮ್ ಇರ್ಲಿಲ್ಲ, ಇಟ್ ವಾಸ್ ರನ್ನಿಂಗ್ ಫೈನ್. ಬಟ್ ಈಗ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ ಕೊಡ್ತಾ ಇದೆ. ಸೊ ಏನ್ ಪ್ರಾಬ್ಲಮ್ ಅಂದ್ರೆ ಅಡಿಷನಲ್ ಕೂಲೆಂಟ್ ಪಂಪ್ ಬಿ, ಆಮೇಲೆ ಕ್ಯಾಮ್ ಶಾಫ್ಟ್ ಸೆನ್ಸರ್. ಸೊ ಇವೆರಡು ಇದರಲ್ಲಿ ಹೋಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿವರೆಗೂ ಈ ಪಾರ್ಟ್ಸ್ ನಾವು ಚೇಂಜ್ ಮಾಡಿಸಿಲ್ಲ. ಸೊ ಏನ್ ಪ್ರಾಬ್ಲಮ್ ಅಂದ್ರೆ ಒಂದು ಕಾಯಿಲ್ ಲೈಟ್ ಬಂದ್ಬಿಡುತ್ತೆ ಅಂಡ್ ಓವರ್ ಹೀಟ್ ಆಗ್ತಿದೆ ಕಾರು. ಸೊ ಇದಿಷ್ಟು ಇದರ ಒಂದು ಪ್ರಾಬ್ಲಮ್. ಅಂಡ್ ಆ ಕಾಯಿಲ್ ಲೈಟ್ ಬಂದಾಗ ಪವರ್ ತಗೊಳಲ್ಲ, ಪಿಕಪ್ ತಗೊಳಲ್ಲ, ಅಂಡ್ 2000 RPM ಮೇಲೆ ಕಾರೇ ಓಡಲ್ಲ. ಸೊ ಇದಿಷ್ಟು ಒಂದು ಪ್ರಾಬ್ಲಮ್ಸ್. ಇಟ್ ಇಸ್ ವೆರಿ ವೆರಿ ಡೇಂಜರಸ್. ಓವರ್ಟೇಕ್ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಪವರ್ ಕಟ್ ಆಗೋಗುತ್ತೆ. ಸೊ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಇಟ್ ಟೂ ಮಚ್. ಮುಂಚೆ ರೇರ್ಲಿ ಬರ್ತಾ ಇತ್ತು, ಬಟ್ ಇವಾಗ ತುಂಬಾ ಫ್ರೀಕ್ವೆಂಟ್ ಆಗಿ ಬರ್ತಾ ಇದೆ. ಆದ್ರಿಂದ ಇಟ್ ವಾಸ್ ನೆಸೆಸರಿ. ಅಂಡ್ ಮೋರ್ ಓವರ್ ನಾವು ಮೇಜರ್ ಕೆಲಸಗಳನ್ನ ಡೂ ಇಟ್ ಇನ್ ದಿ ಆಥರೈಸ್ ಸರ್ವಿಸ್ ಸೆಂಟರ್. ಆದ್ರಿಂದ ವಿ ಹ್ಯಾವ್ ಕಮ್ ಟು ದಿ ಸ್ಕೋಡಾ ಆಥರೈಸ್ ಸರ್ವಿಸ್ ಸೆಂಟರ್. ಈ ಆಯಿಲ್ ಚೇಂಜ್ ಆ ತರ ಜನರಲ್ ಸರ್ವಿಸ್ ಗಳೆಲ್ಲ ಯಾರು ಬೇಕಾದ್ರೂ ಮಾಡ್ಬೋದು. ಇನ್ಫ್ಯಾಕ್ಟ್ ನಾವೇ ಮಾಡ್ಕೋಬಹುದು. ಆದ್ರಿಂದ ಆಚೆ ಮಾಡಿಸ್ತೀನಿ. ಬಟ್ ಮೇಜರ್ ಸರ್ವಿಸ್ ನನ್ನ ಕಾರ್ಗೆ ಇಲ್ಲಿವರೆಗೂ ಯಾವತ್ತೂ ನಾನು ಆಚೆ ಬಿಟ್ಟಿಲ್ಲ. ಇದ್ರ ಜೊತೆಗೆ ವಿ ಆರ್ ಗೋಯಿಂಗ್ ಟು ಚೇಂಜ್ ದಿ ಕ್ಲಚ್ ಸೆಟ್ ಆಲ್ಸೋ. ಸೊ ಕ್ಲಚ್ ತುಂಬಾ ಹಾರ್ಡ್ ಆಗಿದೆ. ವಿ ಹ್ಯಾವ್ ಡ್ರಿವನ್ ಇಟ್ ಆಲ್ಮೋಸ್ಟ್ 2,94,000 kilometers. Till date, I am not sure if we have changed the clutch. Maybe we have done. I am not at all sure about it. But ಇವಾಗ ಹಾರ್ಡ್ ಆಗಿರೋದ್ರಿಂದ ಇಟ್ಸ್ ಡೆಫಿನೆಟ್ಲಿ ನೀಡೆಡ್. ಮೈಸೂರು ಕೂಡ ಬೆಂಗಳೂರು ತರ ಹೋಗ್ತಿದೆ. ಬೆಂಗಳೂರಿಗೆ ಹೋದಾಗ ಅಷ್ಟೇ ನನಗೆ ಫೀಲ್ ಆಗ್ತಿದ್ದು ಯಾಕೆ ಇಷ್ಟು ಪೇನ್ ಆಗ್ತಿದೆ ಲೆಫ್ಟ್ ಲೆಗ್ ಅಂತ, ಕ್ಲಚ್ ಹಿಡ್ದಿ ಆ ಟ್ರಾಫಿಕ್ ಅಲ್ಲಿ. ಬಟ್ ಈಗ ಮೈಸೂರು ಹಂಗ್ ಕನ್ವರ್ಟ್ ಆಗಿರೋದ್ರಿಂದ ಎವ್ರಿ ಡೇ ಇಟ್ ಹಸ್ ಬಿಕಮ್ ಅ ಹೆಕ್ಟಿಕ್ ಟು ಡ್ರೈವ್ ದಿಸ್ ಕಾರ್. ಸೊ ಅದರಿಂದ ಅದನ್ನು ಚೇಂಜ್ ಮಾಡಿಸ್ಬಿಡೋಣ. ಇಷ್ಟು ಕೆಲಸ ಆಗ್ತಿದೆ. ಸೊ ಇನ್ನು 2 ದಿನದಲ್ಲಿ ತುಂಬಾ ಖರ್ಚಿದೆ. ಸೊ ವಿಲ್ ಡ್ರಾಪ್ ದ ಕಾರ್ ಟುಡೇ ಅಂಡ್ ವಿಲ್ ಗೆಟ್ ಇಟ್ ಟುಮಾರೋ. ಇವತ್ತು ಅಪಾಯಿಂಟ್ಮೆಂಟ್ ಸಿಕ್ತು. ಅಂಡ್ ಸ್ಕೋಡಾ ಸರ್ವಿಸ್ ಇಸ್ ವೆರಿ ಕ್ವಿಕ್. ನಾನು ಪ್ರೀವಿಯಸ್ ವೀಕೆ ಬಂದು ಈ ಪಾರ್ಟ್ಸ್ ನ ಆರ್ಡರ್ ಮಾಡಿದೆ. ಅಫ್ಕೋರ್ಸ್ ಈ ಕಾರ್ ಸ್ಟಾಪ್ ಆಗಿರೋದ್ರಿಂದ ಪಾರ್ಟ್ಸ್ ಗಳು ಸ್ಟಾಕ್ ಅಲ್ಲಿ ಇರಲ್ಲ, ಆರ್ಡರ್ ಮಾಡಿ ತರಿಸಬೇಕು. ಲಾಸ್ಟ್ ವೀಕ್ ಏನೋ ಬಂದು ಆರ್ಡರ್ ಮಾಡಿದೆ. ಇನ್ 4 days ಓನ್ಲಿ ಐ ಗಾಟ್ ದ ಪಾರ್ಟ್ಸ್. ವೆರಿ ಕ್ವಿಕ್. ಬಟ್ ಇವತ್ತು ಅಪಾಯಿಂಟ್ಮೆಂಟ್ ಸಿಕ್ತು ಅಂಡ್ ಇವತ್ತು ಫ್ರೀ ಇದ್ದೆ ನಾನು ಕಾರ್ಗೆ ಬಿಡಕ್ಕೆ ಅನ್ಬಿಟ್ಟು ಇವತ್ತು ಬಂದಿದ್ದೀನಿ. ಸೊ ವಿಲ್ ಡ್ರಾಪ್ ದ ಕಾರ್ ಅಂಡ್ ವಿಲ್ ಜಸ್ಟ್ ಗೋ ಬ್ಯಾಕ್. Tomorrow I'll see you and I'll explain you clearly what all has been changed and what was the cost of this. ನಿಮ್ಗೂ ಈ ತರ ಪ್ರಾಬ್ಲಮ್ ಫೇಸ್ ಆಗ್ತಿದ್ರೆ ಫುಲ್ ವಿಡಿಯೋ ನೋಡಿ ಏನ್ ಕಾಸ್ಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೋ ನೌ. ಸೊ ಹಿಯರ್ ವಿ ಆರ್ ಆಫ್ಟರ್ ಅ ಲಾಂಗ್ ಟೈಮ್ ಸ್ಕೋಡಾ ಸರ್ವಿಸ್ ಸೆಂಟರ್ಗೆ. ಫೈನಲಿ ಕಾರ್ನ ಸ್ಕೋಡಾ ಸರ್ವಿಸ್ ಬಿಟ್ಟು ಈಗ ನಮ್ಮ ತೇಜಸ್ ಅವರು ನಮ್ಮನ್ನ ಪಿಕ್ ಮಾಡಕ್ ಬರ್ತಾರೆ. ಸೊ ಊರಿಗೋಸ್ಕರ ವೆಯ್ಟ್ ಮಾಡೋಣ. ತೇಜಸ್ ಅವರು ಬರ್ತೀನಿ 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 ಅನ್ಬಿಟ್ಟು ಇಷ್ಟೊತ್ತಾದ್ರೂ ಬರ್ತಿಲ್ಲ. ಇಲ್ಲೇ ನಿಂತಿದೀವಿ ಅವಾಗಿಂದ. ಇಲ್ಲೇ ಇದೀನಿ ಕಣ, ಇಲ್ಲೇ ಇದೀನಿ ಅಂತ ಅಂತಾರೆ. ಈ ತರ ನಿಮ್ ಫ್ರೆಂಡ್ಸ್ ಗಳಾರು ಇದ್ರೆ ಕಮೆಂಟ್ ಹಾಕಿ ಬರ್ತೀನಿ ಬರ್ತೀನಿ ಅನ್ಬಿಟ್ಟು ಇನ್ನೂ ಬರ್ದೇ ಇರೋದು. ನಾ ವೆಯ್ಟ್ ಮಾಡ್ತಾ ನಿಂತಿದ್ದೀನಿ ಇವ್ರನ್ನೆಲ್ಲ ನೋಡ್ಕೊಂಡು. ಇಲ್ಲಿ ಇದು ಎಕ್ಸೆಲ್ ಪಬ್ಲಿಕ್ ಸ್ಕೂಲ್, ಏನೋ ಕೆಲಸ ಮಾಡಿಸ್ತಾ ಇದಾರೆ, ನೋಡ್ಕೊಂಡು ನಿಂತಿದ್ದೀನಿ. ಸೊ ಈ ಸರ್ವಿಸ್ ಸ್ಟೇಷನ್ ಬಂದು ಎಕ್ಸೆಲ್ ಪಬ್ಲಿಕ್ ಸ್ಕೂಲ್ ಹತ್ರನೇ ಇರೋದು ಮೈಸೂರಲ್ಲಿ. ಮುಂಚೆ ಅಲ್ಲೇ ಇತ್ತು JP ನಗರ ಹತ್ರ, ಬಟ್ ಈಗ ಇಲ್ಲಿ ಶಿಫ್ಟ್ ಆಗ್ಬಿಟ್ಟಿದೆ. ಸೊ ನಮ್ಮ ತೇಜಸ್ ಅವ್ರಿಗೆ ವೇಟಿಂಗ್. ಲೆಟ್ಸ್ ವೇಟ್ ಅವ್ರು ಬರೋ ತನಕ. ಅಲ್ಲಿ ನಿಂತ್ಕೊಬಿಟ್ಟಿದ್ದಾರೆ, ಫೋನು ಮಾಡಿಲ್ಲ. ಅಲ್ಲಿ ನಿಂತ್ಕೊಂಡು ನನಗೆ ವೇಟ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಕಾಯ್ಕೊಂಡು ಇಲ್ಲಿ ನಿಂತಿದೀವಿ ಇಷ್ಟೊತ್ತು ತನಕ. ಸೊ ವೆಲ್ಕಮ್ ಬ್ಯಾಕ್. ಇವತ್ತು 30th ಡೇಟ್ ಬಂದ್ವಿ ಅಂಡ್ ಸ್ಕೋಡಾ ಶೋರೂಮ್ ಹತ್ರ ಬಂದ್ವಿ. ಕಾರ್ ಇಸ್ ರೆಡಿ. ಲೆಟ್ಸ್ ಗೋ ಟೇಕ್ ಇಟ್. ದೇ ಟುಕ್ 2 days ಆಫ್ ಟೈಮ್. 28th ಬಿಟ್ಟಿದ್ದು. ಸೊ ಈಗ ಕಲೆಕ್ಟ್ ಮಾಡ್ಕೊಳ್ಳೋಣ. ಲೆಟ್ಸ್ ಗೋ. ಕಾರ್ ಇಸ್ ಬ್ಯಾಕ್. ಸೊ ನೀವು ನೋಡಿರ್ತೀರಾ ಮಾಲ್ ಫಂಕ್ಷನ್ ಲೈಟ್ ಬರ್ತಾ ಇತ್ತು, ಈಗ ಯಾವುದೇ ತರ ಲೈಟ್ಗಳು ಬರ್ತಾ ಇಲ್ಲ. ಕಾರ್ ಇಸ್ ಬ್ಯಾಕ್ ಟು ಲೈಫ್. ಸೊ ಈಗ ನಿಮಗೆ ನಮ್ಮ ಕಾರಿಗೆ ಎಷ್ಟು ಬಿಲ್ ಹಾಕಿದ್ದಾರೆ ಅಂತ ತೋರಿಸ್ಕೊಡೋ ಟೈಮ್. ಸೊ ಇಲ್ಲಿ ಇದೆ ಇದರ ಬಿಲ್. ಫಸ್ಟ್ ಆಫ್ ಆಲ್ ಏನೇನು ನಾನು ಕೆಲ್ಸಕ್ಕೆ ಬಿಟ್ಟಿದೆ ಅಂತ ತೋರಿಸ್ಕೊಡೋದಾದ್ರೆ, ಅಡಿಷನಲ್ ಕೂಲೆಂಟ್ ಪಂಪ್, ಮಾಲ್ ಫಂಕ್ಷನ್ ಲೈಟ್ ಅಂದರೆ ಒಂದು ಗ್ಲೋ ಪಗ್ ಮತ್ತು ಇಂಜಿನ್ ವಾರ್ನಿಂಗ್ ಲೈಟ್ ಬರ್ತಿತ್ತು. ಕ್ಲಚ್ ಅಸೆಂಬ್ಲಿ ರಿಪ್ಲೇಸ್ ಮಾಡಬೇಕಿತ್ತು. ಕ್ಯಾಮ್ ಶಾಫ್ಟ್ ಪೊಸಿಷನ್ ಸೆನ್ಸರ್. ಈ ಲೈಟ್ ಬರ್ತಿದ್ದಿದೆ ಕ್ಯಾಮ್ ಶಾಫ್ಟ್ ಪೊಸಿಷನ್ ಸೆನ್ಸರಿಂದ. ಆ್ಯಂಡ್ ಲೇಬರ್ ಚಾರ್ಜಸ್ ಬಗ್ಗೆ ಹೇಳೋದಾದರೆ, ಗೈಡೆಡ್ ಫೀಚರ್ ಅಂದರೆ ಇಂಜಿನ್ ಲೈಟ್ ಎರೇಸ್ ಮಾಡೋದಕ್ಕೆ, ಆಮೇಲೆ ಚೆಕ್ ಮಾಡೋದಕ್ಕೆ
495 rupees ಹಾಕಿದ್ದಾರೆ. ಸೊ ಕ್ಲಚ್ ರಿಮೂವ್ ಪ್ಲಸ್ ಇನ್ಸ್ಟಾಲ್ಗೆ 1300 rupees, ಗೇರ್ ಬಾಕ್ಸ್ ರಿಮೂವ್ ಪ್ಲಸ್ ಇನ್ಸ್ಟಾಲ್ಗೆ 2891 rupees, ಕೂಲ್ ಆ್ಯಂಡ್ ಡ್ರೈನ್ ಪ್ಲಸ್ ಫಿಲ್ಗೆ 908 rupees, ವಾಟರ್ ಹೌಸ್ ರಿಮೂವ್ ಪ್ಲಸ್ ಇನ್ಸ್ಟಾಲ್ 826 rupees, ಸೆಂಡರ್ ಕ್ಯಾಂಪ್ ಶಾಫ್ಟ್ ಸೆನ್ಸರ್ ರಿಮೂವ್ ಮಾಡಿ ಇನ್ಸ್ಟಾಲ್ ಮಾಡೋದಕ್ಕೆ 1817, ಟೋಟಲ್ 8260 rupees ನನಗೆ ಲೇಬರ್ ಚಾರ್ಜಸ್ ಆಗಿದೆ, ಎಲ್ಲ GST ಸೇರಿ. ಆಮೇಲೆ ಪಾರ್ಟ್ ಪ್ರೈಸ್ಗಳು ಹೇಳೋದಾದರೆ, ಯಾರ್ಯಾರೆಲ್ಲ 1.6 ಲೀಟರ್ ಡೀಸೆಲ್ ಸ್ಕೋಡಾ ಆರ್ ವೆಂಟೋ ಆರ್ ಪೋಲೋ ಇಟ್ಟಿದ್ದೀರಾ ನೋಡ್ಕೊಳ್ಳಿ ಆ ಸ್ಪೇರ್ ಪಾರ್ಟ್ಸ್ದು ಪ್ರೈಸ್ ಎಷ್ಟಿದೆ ಅಂದ್ಬಿಟ್ಟು. ವಾಟರ್ ಪಂಪ್ ಪ್ರೈಸ್ 9435 ಆ್ಯಂಡ್ ಕ್ಯಾಂಪ್ ಶಾಫ್ಟ್ ಪೊಸಿಷನ್ ಸೆನ್ಸರ್ದು 2982, ಕ್ಲಚ್ ಡಿಸ್ಕ್ 4186, ಆಮೇಲೆ ಕೂಲೆಂಟ್ 786 rupees, ಬ್ರೇಕ್ ಕ್ಲೀನರ್ 100 ml 500 rupees, ಕ್ಲಚ್ 6340, ಬೇರಿಂಗ್ 3334 rupees, ಟೋಟಲ್ 27564 rupees ನನಗೆ ಪಾರ್ಟ್ಸ್ ಆಗಿದೆ. ಆ್ಯಂಡ್ ಟೋಟಲ್ ಬಿಲ್ ಬಂದು 35825 rupees ಒಂದು ಟೋಟಲ್ ಖರ್ಚು ಈ ಕಾರ್ಗೆ ಆಗಿದೆ ಎಲ್ಲ ಸೇರಿ. ಸೊ ಟು ಟಾಕ್ ಅಬೌಟ್ ದಿಸ್ ಸರ್ವಿಸ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ತುಂಬ ವರಿ ಮಾಡಿದ್ದು ಇದು, ಬಿಕಾಸ್ ನಾನು ಈ ಕಾರ್ ಓಡ್ಸಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಕ್ಲಚ್ಚು ಹಾರ್ಡಿತ್ತು, ಆದ್ರಿಂದ ಕ್ಲಚ್ ರಿಪ್ಲೇಸ್ ಮಾಡಿಸ್ದೆ. ಆ್ಯಂಡ್ ಐ ವಾಸ್ ವರಿಂಗ್ ಡೀಸೆಲ್ ಕಾರ್ಸಲ್ಲಿ ಕ್ಲಚ್ ಸ್ಮೂತ್ ಇರುತ್ತಾ ಇಲ್ವಾ ಅಂತ. ನಮ್ಮ ಹತ್ರ ಒಂದು ವೆಂಟೋ ಇದೆ, ಅದರಲ್ಲೂ ಕೈಂಡ್ ಆಫ್ ಸ್ಮೂತ್ ಇದೆ, ಬಟ್ ಡೆಫಿನೆಟ್ಲಿ ನಾಟ್ ದಿಸ್ ಸ್ಮೂತ್. ಇಟ್ ಈಸ್ ವೆರಿ ವೆರಿ ಸ್ಮೂತ್. ಕ್ಲಚ್ ತುಂಬಾ ಸ್ಮೂತ್ ಆಗಿದೆ. ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್. 100ಗೆ 200% ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿ ಕ್ಲಚ್ ವರ್ಕ್. ಆ್ಯಂಡ್ ಈ ಗ್ಲೋ ಲೈಟ್ ಮಲ್ ಫಂಕ್ಷನ್ ಲೈಟ್ ಏನಿತ್ತಲ್ಲ ದಟ್ ಈಸ್ ಆಲ್ಸೋ ಓಕೆ. ಅದು ನನಗೆ ರೇರ್ಲಿ ಪ್ರಾಬ್ಲಮ್ ಕೊಡ್ತಿತ್ತು, ಬಟ್ ಸಮ್ಟೈಮ್ಸ್ ತುಂಬ ಇರಿಟೇಟಿಂಗ್ ಆಗಿ ಪ್ರಾಬ್ಲಮ್ ಕೊಡ್ತಿತ್ತು ಓವರ್ಟೇಕ್ ಮಾಡ್ಬೇಕಾದ್ರೆ. ದಟ್ ಈಸ್ ಆಲ್ಸೋ ಸಾಲ್ವ್ ನಾವ್. ಓವರ್ ದ ಪೀರಿಯಡ್ ಐ ಡ್ರೈವ್ ಮಚ್ ಆ್ಯಂಡ್ ಐ ಇನ್ಫಾರ್ಮ್ ಯು ಇಫ್ ದ ಪ್ರಾಬ್ಲಮ್ ರಿಪೀಟ್ಸ್. ಡೆಫಿನೆಟ್ಲಿ ಐ ಇನ್ಫಾರ್ಮ್ ಯು ಇನ್ ದ ವ್ಲಾಗ್. ಸದ್ಯಕ್ಕೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಪಾರ್ಟ್ಸ್ ಪ್ರೈಸ್ ಹೇಳೋದಾದರೆ ಅಥವಾ ಲೇಬರ್ ಚಾರ್ಜಸ್ ಆದರೆ ಐ ಆಮ್ ಓಕೆ ವಿತ್ ಇಟ್. ಬೀಯಿಂಗ್ ದಿಸ್ ಬ್ರ್ಯಾಂಡ್ ಐ ಆಮ್ ಆಲ್ಮೋಸ್ಟ್ ಓಕೆ ವಿತ್ ಇಟ್. ಯಾವುದೇ ಥರ ಕಂಪ್ಲೇಂಟ್ಸ್ಗಳಿಲ್ಲ. ಓಲ್ಡ್ ಪಾರ್ಟ್ಸ್ಗಳು ನಿಮಗೆ ತೋರಿಸ್ಕೊಡೋದಾದರೆ, ಸೊ ಇಲ್ಲಿ ಬಂದು ಇದರ ಒಂದು ಕ್ಲಚ್ ಡಿಸ್ಕ್ ಇದೆ. ಸೊ ಇಲ್ಲಿ ನೋಡ್ತಿರ್ಬೋದು 4051 rupees ಏನೋ. ಆಮೇಲೆ ಇದು ಬಂದು ಇದರ ಕ್ಯಾಂಪ್ ಶಾಫ್ಟ್ ಸೆನ್ಸರ್, ಇದು ಬಂದು ವಾಟರ್ ಪಂಪ್ ಆ್ಯಂಡ್ ಕ್ಲಚ್ ಕಿಟ್ ಇಲ್ಲಿದೆ, ಕಂಪ್ಲೀಟ್ಲಿ ವರ್ನ್ ಔಟ್. ಸೊ ವಾಟ್ ಕ್ಯಾನ್ ವಿ ಡು? 2,80,000 ವಿ ಹ್ಯಾವ್ ಡ್ರಿವನ್ ಇಟ್. ಆ್ಯಂಡ್ ನಾವು ಕ್ಲಚ್ನ ಚೇಂಜ್ ಮಾಡಿಸಿದ್ದು ಆ್ಯಟ್ ದಿ ಕಿಲೋಮೀಟರ್ಸ್ 2,94,000 kilometers ಕ್ಲಚ್ನ ಚೇಂಜ್ ಮಾಡಿಸಿದ್ದೀವಿ. ಸೊ ಅನದರ್ 1 lakh kilometers, ನಾಟ್ ಎಟ್ ಆಲ್ ಆನ್ ಇಶ್ಯೂ. ಈಸಿಲಿ ವಿ ಕ್ಯಾನ್ ಡ್ರೈವ್. ಇಟ್ ಆಲ್ ಡಿಪೆಂಡ್ಸ್ ಆನ್ ಅಸ್, ಹೇಗೆ ಓಡಿಸ್ತೀವಿ ಅಂತ. ಕೆಲವು ಜನ 10,000ಕ್ಕೂ ಕ್ಲಚ್ ಬರ್ನ್ ಮಾಡಿಬಿಡ್ತಾರೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಡ್ರೈವಿಂಗ್ ಸ್ಟೈಲ್. ಐ ಹೋಪ್ ಮೈ ಡ್ರೈವಿಂಗ್ ಸ್ಕಿಲ್ ಇಸ್ ಗುಡ್. ಯಾರ್ಯಾರೆಲ್ಲ ಸ್ಕೋಡಾ VW 1.6 ಲೀಟರ್ ಡೀಸೆಲ್ ಇಂಜಿನ್ಸ್ ಇಟ್ಟು ಈ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀರಾ ಆ್ಯಂಡ್ ನಿಮಗೆ ಎಷ್ಟು ಚಾರ್ಜಸ್ ಆಯಿತು ಅಂತ ಕಮೆಂಟ್ ಮಾಡಿ. ಪ್ರೈಸಸ್ ನಿಮಗೇನು ಅನಿಸ್ತು ಅವರು ಕಮೆಂಟ್ ಮಾಡಿ ಆ್ಯಂಡ್ ತಿಳ್ಕೊಳ್ಳಿ. ನಿಮ್ಮ ಕಾರಲ್ಲೂ ಬಂದರೂ ಬರ್ಬೋದು. ಕ್ಲಚ್ ಯಾರ್ಯಾರು ಹಾರ್ಡಿದೆ ಡೆಫಿನೆಟ್ಲಿ ಫಸ್ಟ್ ಚೇಂಜ್ ಮಾಡಿಸ್ಕೊಳ್ಳಿ. ದಟ್ ಈಸ್ ದ ಮೇನ್ ಥಿಂಗ್. ಟ್ರಾಫಿಕಲ್ಲಿ ಇಟ್ ಈಸ್ ವೆರಿ ಹೆಕ್ಟಿಕ್. ಐ ಆಮ್ ಡ್ಯಾಮ್ ಶೋರ್ ಟೆಲಿಂಗ್ ಯು ವಿಲ್ ಫ್ರೀಕಿಂಗ್ ಸಿ ದ ಡಿಫ್ರೆನ್ಸ್, ದ ಕ್ಲಚ್ ಡಿಫ್ರೆನ್ಸ್. ಇಟ್ ಈಸ್ ವೆರಿ ಸಾಫ್ಟ್. ಸೊ ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾಕೆ ವೀಡಿಯೋಸ್ ಬರ್ತಾ ಇಲ್ಲ ಅಂದರೆ, ಒಂದು ಇಂಪಾರ್ಟೆಂಟ್ ಕೆಲಸದಲ್ಲಿ ಸಿಗಾಕೋಗ್ಬಿಟ್ಟಿದ್ದೀನಿ. ಅನದರ್ 1 month ಮೇ ಬಿ ವೀಡಿಯೋಸ್ಗಳು ರೆಗ್ಯುಲರ್ಲಿ ಅಪ್ಲೋಡ್ ಆಗಲ್ಲ. ಎಲ್ಲೋ 2 weeks ಒಂದ್ಸೋ ವೀಕ್ಲಿ ಒಂದ್ಸೋ ಬಂದರೂ ಬರ್ಬೋದು. 1 month ಆದಮೇಲೆ ಡೆಫಿನೆಟ್ಲಿ ಐ ವಿಲ್ ಬಿ ಬ್ಯಾಕ್ ವಿತ್ ರೆಗ್ಯುಲರ್ ಅಪ್ಲೋಡಿಂಗ್. ಅಲ್ಲಿವರೆಗೆ ಸ್ವಲ್ಪ ಟೈಮ್. ನ್ಯೂ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದರೆ ಸ್ಕೋಡಾ ಕಂಟೆಂಟ್, ತುಂಬ ಆಟೋಮೋಟಿವ್ ಕಂಟೆಂಟ್ಸ್ಗಳು ಈ ಚಾನಲಲ್ಲಿ ಬರ್ತಿರುತ್ತೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಆಲ್ ಇನ್ ದಿ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.